ನಮಸ್ಕಾರ. ಈ ಶುಭ ಮುಂಜಾನೆಯಲ್ಲಿ ನನ್ನ ವಂದನೆಗಳನ್ನು ನಿಮ್ಮ ಹೃದಯಕ್ಕೆ ಅರ್ಪಿಸುತ್ತಾ ನನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಮಸ್ಕಾರ. ದಯವಿಟ್ಟು ಈ ಟಾಪಿಕ್ಕು ಭಾಳ ಮುಖ್ಯವಾಗಿದೆ. ನೀವೆಲ್ಲರೂ ಇದನ್ನು ಗಮನ ಇಟ್ಟು ಕೇಳಬೇಕು. ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ನಾನು ಈ ಶುಭ ಮುಂಜಾನೆಯಲ್ಲಿ ನನ್ನ ಮಾತುಗಳನ್ನು ಈ ಮೂಲಕವಾಗಿ ನಾನು ಹೇಳ್ತಾ ಇದ್ದೀನಿ. ನಾನು ಮನುಷ್ಯನಿಗೆ ಸುಖವಾದ ಜೀವನ, ನೆಮ್ಮದಿ ಇರಬೇಕಂತಂದರೆ ಅವನಿಗೆ ದೂರದೃಷ್ಟಿಯ ಒಂದು ಪರಿಕಲ್ಪನೆ ಇರಬೇಕು. ಅದಿಲ್ಲ ಅಂತ ಹೇಳಿದರೆ ಯಾವ ಯೋಜನೆಗಳು ಸಿದ್ಧಿಸೋದಿಲ್ಲ. ನಾಳೆ ನಾವೇನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಚೌಕಟ್ಟು ಬೇಕು. ಆ ಚೌಕಟ್ಟಿನಲ್ಲಿ, ಆ ಪ್ರಾಜೆಕ್ಟ್ನಲ್ಲಿ ಏನು ಮಾಡಬೇಕು, ಎಷ್ಟು ಅಮೌಂಟನ್ನು ನಾವು ಅಲ್ಲಿ ತೊಡಗಿಸ್ಕೊಳ್ಬೇಕು, ಆ ಪ್ರಾಜೆಕ್ಟು ಮುಗಿಬೇಕಾದ್ರೆ ಏನೇನು ಇರ್ತವೆ, ಅವನ್ನೆಲ್ಲ ಒಂದು ಪ್ರೀ ಪ್ಲಾನ್ ಯೋಜನೆಗಳನ್ನು ಸಿದ್ಧಪಡಿಸಿಕೊಳ್ಬೇಕು. ಇಲ್ಲ ಅಂತ ಹೇಳಿದರೆ ಯಾವ ಕೆಲಸನ ಪರಿಪೂರ್ಣ ಮಾಡೋಕ್ಕಾಗೋದಿಲ್ಲ. ಈಗ ಒಂದು ಉದಾಹರಣೆ ನಾನು ಹೇಳಬೇಕು ಅಂತಂದರೆ, ನಾಳೆ ನಾವು ಯಾವುದಾದ್ರೂ ಒಂದು ದೂರದ ಊರಿಗೆ ಟೂರ್ ಹೋಗ್ಬೇಕಂತಂದರೆ ಏನು ಸಿದ್ಧತೆ ಮಾಡ್ಕೊಬೇಕು, ಇಂದಿನ ದಿನ ಏನು ಸಿದ್ಧತೆ ಮಾಡ್ಕೊಬೇಕು, ಆ ಹೋಗುವ ಅವಧಿ ಎಷ್ಟು, ಬಸ್ಸಿನಲ್ಲಿ ಹೋಗ್ಬೇಕಾ ಅಥವಾ ಟ್ರೈನ್ನಲ್ಲಿ ಹೋಗ್ಬೇಕಾ, ಹೋಗ್ಬೇಕಾದ್ರೆ ನಾನು ಏನೇನು ಒಯ್ಯಬೇಕು, ಎಷ್ಟು ದುಡ್ಡು ಖರ್ಚಾಗುತ್ತೆ, ಎಷ್ಟು ದುಡ್ಡು ಇಟ್ಕೊಬೇಕು, ನಾನು ಎಷ್ಟು ದಿವಸ ಅಲ್ಲಿ ತಂಗಬೇಕು, ಎಷ್ಟು ದಿವಸ ನಾನು ಅಲ್ಲಿ ನನ್ನ ಜೀವನವನ್ನು ನಡೆಸಬೇಕು, ಅದಕ್ಕೆ ಬೇಕಾಗಿರುವ ವಸ್ತುಗಳೇನು, ಇವನ್ನೆಲ್ಲ ಒಂದು ಚೌಕಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ. ನಾನು ಒಬ್ಬನೇ ಹೋಗ್ಬೇಕಾ, ಜೊತೆಗೆ ಯಾರನ್ನಾದ್ರೂ ಕರೆದುಕೊಂಡು ಹೋಗ್ಬೇಕಾ ಅನ್ನುವುದು ಭಾಳ ಮುಖ್ಯವಾಗಿರುತ್ತೆ. ಹೀಗಾಗಿ ಆ ಒಂದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಪ್ರಾಜೆಕ್ಟ್ ಸಿದ್ಧತೆ ಮಾಡ್ಕೊಂಬರೋದು. ಇಲ್ಲ ಅಂತ ಹೇಳಿದರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ನಾವು ದಿಢೀರ್ನೆ ನಾವು ಸುಖ ಅನುಭವಿಸ್ಬೇಕು, ಮತ್ತಿನ್ನೇನೋ ಹಣ ಗಳಿಸ್ಬೇಕು ಅಂತಂತೇಳಿ ವಾಮ ಮಾರ್ಗದಲ್ಲಿ ನಾವೇನ ಮಾಡೋಕ್ಕೆ ಹೋದರೆ ಅತಿ ದುಃಖದ ಮೂಟೆಯನ್ನೇ ನಾವು ಓದ್ಕೊಬೇಕಾಗುತ್ತೆ, ಕಷ್ಟದ ಮೂಟೆಯನ್ನೇ ನಾವು ಓದ್ಕೊಬೇಕಾಗುತ್ತೆ. ಹೀಗಾಗಿ ಈ ವಾಮ ಮಾರ್ಗವನ್ನು ಬಿಟ್ಟು ನೇರ ಮಾರ್ಗದಲ್ಲಿ ತಲೆಯನ್ನು ಉಪಯೋಗಿಸಿ ಒಂದು ಚೌಕಟ್ಟಿನೊಳಗೆ ನಮ್ಮ ಜೀವನವನ್ನು ನಾವು ಸಾಗಿಸಿಕೊಂಡು ಹೋಗಬೇಕು. ಕಷ್ಟ, ದುಃಖ ಇವು ನಮ್ಮನ್ನು ಬಿಡುವುದಿಲ್ಲ. ನಮ್ಮ ಭವಿಷ್ಯವನ್ನು ರಚನಾತ್ಮಕವಾಗಿ ನಾವು ರೂಪಿಸಿಕೊಳ್ಳಲು ದೂರದೃಷ್ಟಿ, ಗುರಿ ಬಹಳ ಮುಖ್ಯವಾಗಿರುತ್ತದೆ. ಮುಂದಾಲೋಚನೆ, ಯೋಜನೆ ಇವೆಲ್ಲ ಬೇಕಾಗುತ್ತದೆ. ಯೋಜನೆಗಳನ್ನು ರೂಪಿಸಿಕೊಂಡೇ ನಾವು ಕೆಲಸವನ್ನು ಮಾಡಬೇಕು. ಈಗ ಇಲ್ಲ ಅಂತ ಹೇಳಿದರೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಸಾಮರ್ಥ್ಯದ ವ್ಯಾಪ್ತಿಯೊಳಗೆ, ನಮ್ಮ ಫೈನಾನ್ಷಿಯಲ್ ಪ್ರಾಜೆಕ್ಟ್ನೊಳಗೆ ನಾವು ಏನು ಮಾಡಬೇಕು ಅಂತೇಳಿ ನಾವು ರೂಪಿಸ್ಕೋಬೇಕು. ಅದು ಬಿಟ್ಟು ಕೋಟಿ ನಾವು ಏನು ಮಾಡ್ತೀವಿ ಅಂತಂದರೆ ಆಗೋದಿಲ್ಲ. ನಾವು ನಮ್ಮ ಕಣ್ಮುಂದೆ ಬೇಕಾದಷ್ಟು ಉದಾಹರಣೆಗಳು ನಿಂತಿವೆ. ಈಗ ನಾವು ಒಂದು ಹೊಲವನ್ನು, ಬರಡು ಭೂಮಿಯನ್ನು ಫಲವತ್ತತೆಯಾಗಿ ಮಾಡಬೇಕಂತಂದರೆ ಎಷ್ಟು ಶ್ರಮ ಬೇಕಾಗುತ್ತದೆ. ನನ್ನ ಕೈಲಿ ಆಗಲ್ಲಪ್ಪ, ನನಗೆ ಮಾಡೋಕ್ಕಾಗೋದಿಲ್ಲ ಅಂತಂತೇಳಿದರೆ ಏನು ಮಾಡೋಕ್ಕಾಗೋದಿಲ್ಲ. ನಾವು ಅದನ್ನು ಸಾಧನೆ ಮಾಡಬೇಕು. ಆ ಬಂಜರ ಭೂಮಿಯನ್ನು ಫಲವತ್ತತೆಯಿಂದ ಕೂಡಿದ ಭೂಮಿಯನ್ನಾಗಿ ಮಾಡಲು ಅದನ್ನು ಯಾವ ರೀತಿ ಉಳುಮೆ ಮಾಡಬೇಕು, ಬೇಸಾಯ ಹೇಗೆ ಮಾಡಬೇಕು, ಮಣ್ಣಿನ ಪರೀಕ್ಷೆ ಹೇಗೆ ಮಾಡಬೇಕು, ನೀರಿನ ವ್ಯವಸ್ಥೆ ಏನು, ಅದು ಕ್ಲೀನಿಂಗ್ ವ್ಯವಸ್ಥೆ ಏನು, ಅವನ್ನೆಲ್ಲ ತಲೆ ಒಳಗೆ.
ಇಲ್ಲ ಅಂತ ಹೇಳಿದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಇವತ್ತೆಲ್ಲ ನಮ್ಮ ಕನ್ನಂಬಾಡಿ ಕಟ್ಟೆ ನೋಡೋಕೆ ಹೋಗ್ತೀವಿ, ಬೃಂದಾವನ ಅವನ್ನೆಲ್ಲ ನೋಡೋಕೆ ಹೋಗ್ತೀವಿ ನಾವು. ಎಷ್ಟು ಕಷ್ಟ ಬಿದ್ದಿದ್ದಾರೆ ಅವರೆಲ್ಲ. ಅವರು ರೂಪಿಸಿದ ಯೋಜನೆಗಳೇನು, ಅವರು ತೆಗೆದುಕೊಂಡ ದುಡ್ಡೇನು, ಹಣ ಏನು, ಆ ಪರ್ಮಿಷನ್ ಏನು, ತೆಗೆದುಕೊಂಡ ಲೇಬರ್ಸ್, ಆ ಕಾರ್ಮಿಕರು ಎಷ್ಟು ಜನ, ಅದು ಕ್ರಿಯೇಟ್ ಮಾಡಿರ್ತಕ್ಕಂಥ ಆ ನೀಲಿ ಲಕ್ಷ್ಯ ಏನು, ಒಂದು ಪ್ರಾಜೆಕ್ಟ್, ಒಂದು ಯೋಜನೆ. ಆ ಕನ್ನಂಬಾಡಿ ಕಟ್ಟಿ ಆ ನೀರನ್ನು 1,000 ಎಕರೆ 2,000 ಎಕರೆ ಆ ಬಂಗಾರದ ಬೆಳೆಯನ್ನು ಬೆಳೆಯೋದಕ್ಕೆ ಅನುಕೂಲತೆ ಮಾಡಿಕೊಟ್ಟವರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ಅವ್ರು ಸುಮ್ಮನೆ ಕೈ ಕಟ್ಟಿ ಕೂತ್ಕೊಂಡ್ಬಿಟ್ಟಿದ್ರೆ ಇವತ್ತು ಅವನ್ನೆಲ್ಲ ನಾವು ನೋಡೋಕ್ಕಾಗುತ್ತಾ? ಹಾಗೆ ನಾವು ಅದನ್ನು ಉದಾಹರಣೆ ತಗೊಬೇಕು. ನಾವೊಂದು ಹೊಲ ಏನಾದರೂ ಉಳುಮೆ ಮಾಡಬೇಕು ಅಂತಂದರೆ ಅದನ್ನು ತಮ್ಮ ತಲೆ ಒಳಗಿರಬೇಕು. ಪರಿಶ್ರಮ ಹಾಕಿ ದುಡಿದು ಕಟ್ಟಿ ಬಂಗಾರ ಬೆಳೆಯೋ ಒನ್ನಾಡು. ಜಪಾನ್ ತಗೊಳ್ರಿ ಉದಾಹರಣೆಗೆ. ಜಪಾನ್ನಲ್ಲಿ ಎಷ್ಟು ಜನ ಹಗಲು ಎರಡು ದುಡಿತಾರೆ. ಟೈರ್ಡ್ಲೆಸ್ ಪರಿಶ್ರಮ ಏನೆಲ್ಲ ಕಂಡುಹಿಡಿದ್ದಾರೆ. ಹಾಗೆ ಯಾವುದೇ ದೂರದೃಷ್ಟಿ ಪರಿಕಲ್ಪನೆ ಇಲ್ಲ ಅಂತ ಹೇಳಿದರೆ ನಾವು ಏನು ಮಾಡೋಕ್ಕಾಗತ್ತೀನಿ. ಕೆಲಸ ಇವತ್ತೇ ಮಾಡಿ ಮುಗಿಸ್ಬಿಡು. ನಾಳೆ ಆಗಲ್ಲ ಅದು. ನಾಳೆ ಅದೇನು ಮಾಡೋಕ್ಕಾಗೋದಿಲ್ಲ. ಅದು ಇವತ್ತೇ ಮುಗಿಸ್ಬಿಡು. ಕೆಲವರು ಊಟ ಮಾಡುವುದಕ್ಕಾಗಿ ಜೀವಿಸ್ತಾರೆ, ಕೆಲವರು ಜೀವಿಸೋದಕ್ಕಾಗಿ ಊಟ ಮಾಡ್ತಾರೆ. ಹೀಗೆ ಒಬ್ಬೊಬ್ಬರು ಅಭಿರುಚಿ ಒಂದೊಂದು ಭಿನ್ನವಾಗಿರುತ್ತೆ. ಇದಕ್ಕಾಗಿ ಜೀವನ ಮಾಡ್ತಾರೆ. ಒಂದು ನಿರ್ದಿಷ್ಟವಾದ ಗುರಿ ಸಾಧನೆ ಇಲ್ಲ ಅಂತ ಹೇಳಿದರೆ ನಾವು ಆಗಿಬಿಡ್ತೇವೆ ಅನ್ಕೊಂತಾರೆ. ನಮ್ಮ ಮನೆ ಬರೋ ನೆಟ್ಟಿಗಿದ್ರೆ ಅದಾಗಿ ಅದು ಬರ್ತತೆ. ಹೆಂಗೆ ಬರ್ತದೆ? ಅದೃಷ್ಟ ಅದಾಗಿ ಅದು ನಮ್ಮ ಕಾಲ ಮೇಲೆ ಬರ್ತದೆ? ಸಾಧ್ಯ ಇಲ್ಲ. ಈಗ ಜೋಳದ ಕಾಳು ಒಂದು 5 ಸೇರು 10 ಸೇರು ನಿಮ್ಮ ಮುಂದೆ ಐತಪ್ಪ ಉದಾಹರಣೆಗೆ. ಆ ಜೋಳನ ನಿಮ್ಮ ಮುಂದೆ ಇಟ್ಕೊಂಡು ರೊಟ್ಟಿ ನಮ್ಮ ಮುಂದೆ ಹಾಗೆ ಬಂದ್ಬಿಡ್ತದಂದ್ರೆ ಸಾಧ್ಯನಾ? ಮುದ್ದೆ ಹಾಗೆ ಬರ್ತದಂದ್ರೆ ಸಾಧ್ಯನಾ? ಅದು ಹೆಂಗೆ ಸಾಧ್ಯ ಆಗುತ್ತೆ? ಆ ಜೋಳದ ಕಾಳನ್ನು ತೆಗೆದುಕೊಂಡು ಹೋಗಿ ಹಸನ ಮಾಡಿ ಹಿಟ್ಟಿನ ಮಿಷಿನಿಗೆ ಕೊಟ್ಟು ಹಿಟ್ಟು ತಂದು ಅದನ್ನು ಬಿಸಿನೀರು ಹಾಕಿ ಕಲಸಿ ನಾದಿ ರೊಟ್ಟಿಯನ್ನು ತಟ್ಟಿ ಒಲೆ ಹಚ್ಚಿ ಹಂಚಿಟ್ಟು ಅದ್ರ ಮೇಲೆ ರೊಟ್ಟಿಯನ್ನು ಹಾಕಿ ರೊಟ್ಟಿ ಸುಟ್ಟು ಅದಕ್ಕೆ ಚಟ್ನಿಯನ್ನು ಮಾಡಿ ನೀನು ತಟ್ಟಿಗೆ ಹಾಕಿ ನೀನು ತಿನ್ನು. ನಿನ್ನ ಪರಿಶ್ರಮಕ್ಕೆ ತಕ್ಕಂತೆ ಅದು ನಿನ್ನ ಹೊಟ್ಟೆಗೆ ಹೋಗುತ್ತೆ. ರೊಟ್ಟಿ ಹಾಗೆ ಬಂದ್ಬಿಡು ಅಂತಂದ್ರೆ ಹೆಂಗೆ ಸಾಧ್ಯ ಆಗುತ್ತೆ? ಜೋಳದ ಕಾಳು ಹಂಗಿರ್ತೇವೆ, ನೀನು ಸೋಮವಾರಿಯಾಗಿ ಮನಿಕಂತೀಯ. ರೊಟ್ಟಿ ಹೆಂಗೆ ಬರ್ತದೆ? ಇಷ್ಟು ಕೆಲಸ ಮಾಡಿದರೆ ರೊಟ್ಟಿ ಬರ್ತದೆ. ಜೋಳ ಹಂಗೆ ಇರ್ತದವು. ಹಾಗೆ ನಾವು ಆ ಕೆಲಸವನ್ನು ಮಾಡಬೇಕಾದ್ರೆ ನಮಗೆ ಈ ಒಂದು ಪರಿಶ್ರಮ ಬೇಕೇ ಬೇಕು. ಆವಾಗ ನಾವು ಫಲ ಉಣ್ತೀವಿ, ಇಲ್ಲಾಂದರೆ ಉಣ್ಣಕ್ಕಾಗೋದಿಲ್ಲ. ಅದು ಹಾಗೆ ಭವಿಷ್ಯದ ಬಗ್ಗೆ ಯಾವಾಗ ಯೋಚನೆ ಮಾಡಬೇಕು. ಭವಿಷ್ಯದ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತ ಹೇಳಿದರೆ ಅದರ ಪರಿಕಲ್ಪನೆ ನಿನಗಿರಲ್ಲ. ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡಲಿಲ್ಲ ಅಂತ ಹೇಳಿದರೆ ನಾಳಿನ ಒಂದು ಮುಂದಿನ ಭವಿಷ್ಯನೇ ನಿನಗೆ ಗೊತ್ತಿರೋದಿಲ್ಲ. ಅದು ಇವತ್ತು ನಿಂತಿರ್ಬೋದು ನಿನ್ನ ಹೆಗಲ ಮೇಲೆ. ಅದನ್ನು ಮುಂದಿನ ಭವಿಷ್ಯಕ್ಕೆ ತೆಗೆದುಕೊಳ್ಬೇಕಾದ್ರೆ ಇಂದಿನದನ್ನು ನೆನಪು ಮಾಡಿಕೊಳ್ಳೇಬೇಕು ನೀನು. ನಾಳೆ ನಾನು ಏನು ಮಾಡಿದ್ದೆ, ಇವತ್ತು ಏನು ಮಾಡಬೇಕು ನಾಳೆ ಅನ್ನುವುದು ನಮ್ಮ ತಲೆ ಒಳಗಿರಬೇಕು. ಇಲ್ಲಂತಂದರೆ ಅದರ ಕಲ್ಪನೆಯೂ ಕೂಡ ನೀವು ಮಾಡೋಕ್ಕಾಗೋದಿಲ್ಲ. ಈ ದೂರದೃಷ್ಟಿ ಎನ್ನುವುದು ನಮ್ಮ ಕಲ್ಪನೆ, ನಮ್ಮ ಪ್ರಾಜೆಕ್ಟ್ಗಳು, ನಮ್ಮ ಕೆಲಸಗಳು ಪರಿಪೂರ್ಣವಾದಂಥ
ಕೆಲಸಗಳು ಮುಗಿಬೇಕಾದ್ರೆ ಒಂದು ಒಂದು ಕಲ್ಪನೆ ನಮ್ಮಲ್ಲಿ ನಮ್ಮ ತಲೆಯಲ್ಲಿ ಇರಬೇಕು. ಇಲ್ಲಂತಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ ಅನ್ನುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.